ಚಾಮರಾಜನಗರದ ಬಿಳಿಗಿರಿ ರಂಗನಾಥನ ದರ್ಶನಕ್ಕೆ ಹೊರಟವರಿಗೆ ರಸ್ತೆ ಮಧ್ಯೆ ಹುಲಿಯ ದರ್ಶನವಾಗಿದೆ. ಯಳಂದೂರಿನ ಕೆಗುಡಿ ಬಳಿ ತೆರಳುತ್ತಾ ಇದ್ದಂತಹ ಹುಲಿ ದೃಶ್ಯವನ್ನ ಭಕ್ತರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಣ್ಣೆ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ಎಫ್ಒ ತಲೆದಂಡವಾಗಿತ್ತು. ಕರ್ತವ್ಯ ಲೋಪ ಎಸಗಿದ ಆರೋಪದಡಿ ಮದ್ದೂರು ವಲಯದ ಆರ್ಎಫ್ಒ ಪುನೀತ್ ಕುಮಾರ್ ಸಸ್ಪೆಂಡ್ ಆಗಿದ್ದಾರೆ. ರೌಡಿಶೀಟರ್ ಸತೀಶ್ ಆತನ ಪಟಾಲಂ ಭರ್ಜರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಮಹಿಳೆ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದ ಆರೋಪಿ 24 ಗಂಟೆಯೊಳಗೆ ಅರೆಸ್ಟ್ ಆಗಿದ್ದು, ಖದೀಮ ವಿಕಿಯನ್ನ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. 1,20,000 ಮೌಲ್ಯದ 10 ಗ್ರಾಂ ಚಿನ್ನ, ಎಲೆಕ್ಟ್ರಿಕ್ ಬೈಕ್ ಜಪ್ತಿಯಾಗಿದೆ. ಅಕ್ರಮ ಡಿಎಪಿ ಗೊಬ್ಬರ ತಯಾರಿಸ್ತಾ ಇದ್ದಂತಹ ಗೋದಾಮಿನ ಮೇಲೆ ಕೃಷಿ ಅಧಿಕಾರಿಗಳ ತಂಡ ದಾಳಿಯನ್ನು ಮಾಡಿದ್ದು, ಚಿಕ್ಕಬಳ್ಳಾಪುರದ ಉಮೇಶ್ ಎಂಬುವರಿಗೆ ಸೇರಿದಂತಹ ಗೋದಾಮನ ಬಾಡಿಗೆ ಪಡೆದು ರಾಜಸ್ಥಾನದವರು ರೈತರಿಗೆ ಸಿಗಬೇಕಾಗಿದ್ದಂತಹ ಸಬ್ಸಿಡಿ ದರದ ಯೂರಿಯಾ ಗೊಬ್ಬರವನ್ನು ಬಳಸಿ ಅಕ್ರಮ ಡಿಎಪಿ ಗೊಬ್ಬರವನ್ನು ತಯಾರು ಮಾಡುತ್ತಿದ್ದರು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ 400 ಹಾಸಿಗೆಗಳ ಮಕ್ಕಳ ಆರೋಗ್ಯ ಕೇಂದ್ರ ಸ್ಥಾಪಿಸುವುದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸದ್ಯ 180 ಹಾಸಿಗೆಗಳ ಸಾಮರ್ಥ್ಯವುಳ್ಳ ಚಿಕ್ಕ ಮಕ್ಕಳ ಆಸ್ಪತ್ರೆ ಇದ್ದರೂ ನಿತ್ಯ ಚಿಕ್ಕ ಮಕ್ಕಳು ಹೆಚ್ಚಾಗಿ ದಾಖಲಾಗುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾವು ಬೆಳೆಗೆ ಫೇಮಸ್ ಆಗಿದೆ. ಆದರೆ ಕಳೆದೊಂದು ತಿಂಗಳಿನಿಂದ ಮಾವಿನ ಬೆಲೆ ಕುಸಿತದಿಂದಾಗಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಇತ್ತೀಚೆಗೆ ಸುರಿದಂತಹ ಆಲಿಕಲ್ಲು ಸಹಿತ ಬಿರುಗಾಳಿ ಮಳೆಗೆ ಶೇಕಡಾ 60ರಿಂದ 70% ಫಸಲು ಹಾಳಾಗಿರುವುದು. ಸಿಎಂ ಡಿಕೆಶಿ ಯಶಸ್ಸಿನ ಹಿಂದೆ ನೊಣವಿನಕೆರೆ ಅಜ್ಜಿಗನ ಜೊತೆಗೆ ಮತ್ತೊಂದು ದೈವದ ಬಲವೂ ಇದೆಯಂತೆ. ಕಳೆದ ಶನಿವಾರ ತುಮಕೂರಿಗೆ ಬಂದು ಡಿಕೆಶಿ ಬುರ್ಡೆಘಟ್ಟದಿಂದ ನೊಣವಿನಕೆರೆಗೆ ಬರಲು 1 ಗಂಟೆ ತಡ ಮಾಡಿದ್ರು. ನಿಗೂಢ ಶಾಸ್ತ್ರಿಗಳನ್ನು ಭೇಟಿ ಮಾಡಿ ರಹಸ್ಯ ಪೂಜೆಯನ್ನು ಮಾಡಿದ್ದಾರಂತೆ. ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಅಂಕಲಿ ಮಠದ ಸದ್ಗುರು ಅಡವೇಶ ನಿರುಪಾದೇಶ್ವರ ಶ್ರೀಮಠದ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿದೆ. ಮಠದಲ್ಲಿ ಬಿಸಿ ಬಿಸಿ ಹುಗ್ಗಿಯಲ್ಲಿ ಕೈ ಹಾಕಿದ ಶ್ರೀಗಳು ತಮ್ಮ ಕೈಯಾರೆ ಭಕ್ತರಿಗೆ ಪ್ರಸಾದ ಕೊಟ್ಟು ಗಮನ ಸೆಳೆದಿದ್ದಾರೆ. ಅನ್ನಭಾಗ್ಯದ ಯೋಜನೆಯಡಿ ಪಡಿತರ ಅಕ್ಕಿ ಪಡೆಯುವುದಕ್ಕೆ ಯಾದಗಿರಿ ಜಿಲ್ಲೆಯಲ್ಲಿ ಜನ ಹರಸಾಹಸ ಪಡುವಂತಾಗಿದೆ. ರೇಷನ್ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿ ವಾರಗಟ್ಟಲೆ ರೇಷನ್ಗಾಗಿ ಫಲಾನುಭವಿಗಳು ಅಲೆಯುವಂತಾಗಿದೆ. ಮಾಜಿ ಸಚಿವ ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ದಾವಣಗೆರೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಈ ಹಿಂದೆ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಸಿರಾಜ್ ದೂರು ಸ್ವೀಕರಿಸಿದ್ದ ಪೊಲೀಸರು ಈಗ ಅದರ ಗಂಭೀರತೆ ಅರಿತು ಕೇಸ್ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ತಮ್ಮ ಕ್ಷೇತ್ರ ಅನುದಾನದಲ್ಲಿ ಹುಬ್ಬಳ್ಳಿಯ ವಿವಿಧ ಸರ್ಕಾರಿ ಆಸ್ಪತ್ರೆಗಳಿಗೆ ಇಸಿಜಿ ಯಂತ್ರಗಳನ್ನು ವಿತರಿಸಿದ್ದಾರೆ. ನಗರದ ಪಾಲಿಕೆ ಆವರಣದಲ್ಲಿರುವಂತಹ ಶಾಸಕರ ಕಚೇರಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮ ಕ್ಲಿನಿಕ್ಗಳಿಗೆ 12 ಇಸಿಜಿ ಯಂತ್ರಗಳನ್ನು ವಿತರಿಸಲಾಗಿದೆ. 3 ದಶಕಗಳ ಹೋರಾಟದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಾಗಿದೆ. ಆದರೆ ಹನಿ ನೀರಾವರಿ ಯೋಜನೆ ರೂಪಿಸುವಲ್ಲಿ ಚಿತ್ರದುರ್ಗದ ಹೊಳಲ್ಕೆರೆಗೆ ಅನ್ಯಾಯ ಮಾಡಲಾಗಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭದ್ರಾ ಕಾಲುವೆ ಬಂದ್ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆಯ ನವನಗರದ ಕೃಷ್ಣಬಾಯಿ ಕಟಾವ ಶತಾಯುಷಿಯಾಗಿದ್ದಾರೆ. ಅಜ್ಜಿಯ ಶತಮಾನೋತ್ಸವವನ್ನು ಕುಟುಂಬಸ್ಥರು ವಿಶೇಷವಾಗಿ ಆಚರಿಸಿದ್ದಾರೆ. 10 ಕೆಜಿಯ ಬೃಹತ್ ಐಸ್ ಕೇಕ್ ಕಟ್ ಮಾಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಳಿಕ ನೂರಾರು ಜನ ಭೋಜನವನ್ನು ಸವಿದಿದ್ದಾರೆ. ಬೆಳಗಾವಿಯ ಶಿವಂ ಕಂಪನಿಯ ಸಾವಿರಾರು ಕೋಟಿ ವಂಚನೆ ಕೇಸ್ನ ತನಿಖೆಯನ್ನು ಸಿಐಡಿ ಮತ್ತಷ್ಟು ಚುರುಕುಗೊಳಿಸಿದೆ. ಆರೋಪಿ ಶಿವಾನಂದ ನೀಲಣ್ಣನವರ್ ಆಯೋಜಿಸಿದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದ ನಟ ನಟಿಯರು ಹಾಗೂ ಸಿನಿಮಾದಲ್ಲಿ ಸೊಂಟು ಬೆಳೆಸಿದಂತಹ ಸನ್ನಿ ಲಿಯೋನ್ಗೂ ವಿಚಾರಣೆಯ ಬಿಸಿ ತಟ್ಟಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಪೂರ್ವ ಎಸ್ಐಆರ್ ಶೇಕಡಾ 97%ರಷ್ಟಾಗಿದೆ. ಈಗಾಗಲೇ ಬಹುತೇಕ ಮ್ಯಾಪಿಂಗ್ ಕೂಡ ಮುಕ್ತಾಯವಾಗಿದೆ. ಯಾರು ಕೂಡ ಭಯಪಡುವಂತ ಅಗತ್ಯವಿಲ್ಲ. ಯಾರ ಹೆಸರು ಕೂಡ ಮತದಾರರ ಪಟ್ಟಿಯಿಂದ ಕೈಬಿಡಲ್ಲ ಅಂತ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುಡಿಯುವ ನೀರು ಕೊಡದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇಒ ಹಾಗೂ ಪಿಡಿಒರನ್ನ ಕೂಡ ಕೂಡಿ ಹಾಕಿದಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಮರೇನಹಳ್ಳಿಯಲ್ಲಿ ನಡೆದಿದೆ. ಇಒ ಕೆಂಚಪ್ಪ, ಪಿಡಿಒ ಕೊಟ್ರೆ ವಿರುದ್ಧ ಊರಿನ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲಿನ ಆನಂದರೆಡ್ಡಿ ಅವರನ್ನ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಸಚಿವ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಚಿವ ಮುನಿಯಪ್ಪ ಆಪ್ತರಾಗಿದ್ದ ಆನಂದ್ ಇತ್ತೀಚೆಗೆ ಜೆಡಿಎಸ್ಗೆ ಸೇರ್ಪಡೆಯಾದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಬಿಡದಿ ಬಳಿಯ ಟೌನ್ಶಿಪ್ ಎಐಸಿಟಿ ನಿರ್ಮಾಣಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಜಿಬಿಐಟಿ ಯೋಜನೆ ವಿರೋಧಿಸಿ ಅನ್ನದಾತರು ನಡೆಸುತ್ತಾ ಇರುವ ಹೋರಾಟಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಸಿದ್ದಾರೆ. ಸಿಎಂ ಡಿಕೆ ಹಾಗೂ ಬಿಜೆಪಿ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ 2 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಆಂಡರ್ಸನ್ ಪೇಟೆ ನಿವಾಸಿ ಶರತ್ ಕುಮಾರ್ ಹಾಗೂ ರಾಬರ್ಟ್ಸನ್ ಪೇಟೆಯ ಅಜಯ್ ಕುಮಾರ್ ಅವರನ್ನ ದಾವಣಗೆರೆ ಜಿಲ್ಲೆಯ ಕೆಟಿಜೆ ನಗರ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಿ ಎಸ್ಪಿ ಶಿವಾಂಶು ರಜಪೂತ್ ಆದೇಶ ಹೊರಡಿಸಿದ್ದಾರೆ.
ಪಬ್, ಬಾರ್, ಮದ್ಯದಂಗಡಿಗಳಲ್ಲಿ ಅಪ್ರಾಪ್ತರ ಪ್ರವೇಶ ನಿಷೇಧವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅಪ್ರಾಪ್ತರು ಮದ್ಯ ಸೇವನೆ ಮಾಡುವುದನ್ನು ತಡೆಯುವುದಕ್ಕೆ ಕ್ರಮ ಕೈಗೊಳ್ಳಿ, ನಿಯಮ ಉಲ್ಲಂಘಿಸಿದರೆ ಅಂತಹ ಬಾರ್, ಪಬ್ಗಳಿಗೆ ನೋಟಿಸ್ ಕೊಡಿ ಅಂತಲೂ ಸಚಿವರು ಸೂಚನೆ ನೀಡಿದ್ದಾರೆ. ಮಂಗಳೂರಿನ ಉದ್ಯಮಿಗೆ ಕಾಂಗ್ರೆಸ್ ಯುವ ಮುಖಂಡ ನಿಜಾಮ್ ಮತ್ತು ಜಿತೇಶ್ ಹನಿ ಟ್ರ್ಯಾಪ್ ಮಾಡಿದಂತಹ ಆರೋಪ ಕೇಳಿಬಂದಿದೆ. ಅಶ್ಲೀಲ ವಿಡಿಯೋವನ್ನು ಬಳಸಿ ಉದ್ಯಮಿಯಿಂದ ಬರೋಬ್ಬರಿ 2,77,00,000 ದೋಚಿದ್ದಾರೆ. ಇದಂತ ಆರೋಪ ಮಾಡಲಾಗಿದ್ದು 2024ರಲ್ಲೇ ಉದ್ಯಮಿಗೆ ಹನಿ ಟ್ರ್ಯಾಪ್ಗೆ ಖೆಡ್ಡಾ ತೋಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮಾಜಿ ಸಿಎಂ ಡಿ ದೇವರಾಜ್ ಅರಸು ಮೊಮ್ಮಗ ಸೂರಜ್ರ ಅಂತಿಮ ದರ್ಶನವನ್ನು ಸಿಎಂ ಡಿಕೆ ಶಿವಕುಮಾರ್ ಪಡೆದರು. ಕುಟುಂಬದವರಿಗೆ ಧೈರ್ಯ ತುಂಬಿದರು. ಬಳಿಕ ಮಾತನಾಡಿದಂತ ಡಿಕೆ, ಸೂರಜ್ ಹೆಗ್ಡೆ ಆತ್ಮೀಯ ಸ್ನೇಹಿತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದರು. ನಂಬಕ್ಕೆ ಆಗಲಿಲ್ಲ. ಕೊನೆಗೆ ಪೊಲೀಸವರು, IB ಅವರು ಆಮೇಲೆ ಕೊನೆಗೆ ಲೇಟಾಗಿ ನನಗೆ ಆಗಿದೆ ಅಂತೇಳಿ ತಿಳಿಸಿದ್ರು. ಇಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ, ಮುಖಂಡರನ್ನು ನಾವು ಕಳ್ಕೊಂಡಿದ್ದೇವೆ. ಈ ದೇಶಕ್ಕೆ, ಈ ನಮ್ಮ ರಾಜ್ಯಕ್ಕೆ ಭೂ ಸುಧಾರಣೆಯಲ್ಲಿ ಮತ್ತು ಎಲ್ಲ ನಾಯಕರುಗಳನ್ನು, ಏನು ಹೊಸ ನಾಯಕರುಗಳನ್ನು ದೇವರಾಜ ಅರಸರು ತಯಾರು ಮಾಡ್ತಾಯಿದ್ರು. ಆ ನಾಯಕರ ಪ್ರಯೋಗಶಾಲೆ ಅವರು ದೇವರಾಜ ಅರಸು. ಆ ಕುಡಿ ಇದೊಂದು ಮಾತ್ರ ರಾಜಕೀಯದಲ್ಲಿ ಇತ್ತು, ನಾವು ಕಳ್ಕೊಂಡು. ರಸ್ತೆ ಗುಂಡಿಗೆ ಬಿದ್ದು ಪ್ರಾಣ ಹಾನಿಯಾದರೆ ಇಂಜಿನಿಯರ್ಗಳೇ ಹೊಣೆ ಅಂತ UT ಖಾದರ್ ಹೇಳಿದರು. ಮಂಗಳೂರಿನ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಎಚ್ಚರಿಸಿದಂತ ಅವರು, ಮಳೆಗಾಲದ ವಿಪತ್ತು ಎದುರಿಸುವುದಕ್ಕೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ, ತುರ್ತು ಸಂದರ್ಭಗಳಲ್ಲಿ ವ್ಯಾಪ್ತಿ ಮೀರಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟರು. ಸಿಎಂ DKಶಿ ಕೂಡಲೇ ಮೇಕೆದಾಟು ಯೋಜನೆ ಶುರು ಮಾಡಲಿ ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಕತೆ ಹೇಳೋದು ಬೇಡ. ಯಾವ ರೀತಿ ಮೇಕೆದಾಟು ಮಾಡ್ತಿದ್ದಾರೆ ಅಂತ ಕೂಡಲೇ ತಿಳಿಸಬೇಕು. ಮೇಕೆದಾಟು ಯೋಜನೆ ಜಾರಿ ಮಾಡಿ ಅಂತ ಸಿಎಂ ಜವಾಬ್ದಾರಿ ಅಂತ ವಾಟಾಳ್ ಹೇಳಿದ್ದಾರೆ. ದೇವೇಗೌಡರಿಗೆ ಟಿಕೆಟ್ ಕೈತಪ್ಪಿದ್ದನ್ನ ಪ್ರಶ್ನಿಸಿದಂತ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಕಿಡಿಕಾರಿದ್ದಾರೆ. ರಾಜ್ಯಸಭೆ ಸ್ಥಾನಕ್ಕಾಗಿ ಜೆಡಿಎಸ್, ಕಾಂಗ್ರೆಸ್ ಅಥವಾ ಬಿಜೆಪಿ ಮುಂದೆ ಕೈಚಾಚಿಲ್ಲ. ದೇವೇಗೌಡರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿದ್ದು ಕಾಂಗ್ರೆಸ್, ದೇವೇಗೌಡರಿಗೆ ಅಪಮಾನ ಮಾಡಿದ್ದನ್ನ ಕಾಂಗ್ರೆಸ್ ಮರೆತಿದೆ ಅಂತ ಕುಟುಕಿದ್ದಾರೆ. ಡೀಸೆಲ್ ದರ ಏರಿಕೆ ಹಿನ್ನೆಲೆ ಇವತ್ತಿನಿಂದಲೇ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಯಾಗುತ್ತೆ ಅಂತ ಉಡುಪಿಯಲ್ಲಿ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ. ಶೇಕಡಾ 5ರಿಂದ 8% ವರೆಗೆ ದರ ಪರಿಷ್ಕರಣೆಗೆ ಚಿಂತನೆ ಮಾಡಲಾಗಿದೆ ಎಂದಿದ್ದಾರೆ. ಸಾರಿಗೆ ಸಂಸ್ಥೆ ಬಸ್ ಚಕ್ರಕ್ಕೆ ಸಿಲುಕಿ ಪಾದಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗದಗ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಹೋಗುವಂತ ಮಾರ್ಗದಲ್ಲಿ ಘಟನೆ ಸಂಭವಿಸಿದೆ. ಅಪಘಾತದ ಬಳಿಕ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 20,000 ಲಂಚ ಸ್ವೀಕರಿಸ್ತಾ ಇದ್ದ ಉಪಮುಖ್ಯ ವಿದ್ಯುತ್ ನಿರೀಕ್ಷಕ ಲೋಕ ಬಲೆಗಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಅಪಾರ್ಟ್ಮೆಂಟ್ನ ಆವರ್ತಕ ಪರಿಶೀಲನೆ ವೇಳೆ ಸಿದ್ದಪ್ಪ, ವಿದ್ಯುತ್ ಗುತ್ತಿಗೆದಾರರಾದಂಥ ರಘುರಾಜ್, ನಾಗರಾಜ್ನಿಂದ ಲಂಚ ಸ್ವೀಕರಿಸ್ತಾ ಇದ್ರು. ಈ ವೇಳೆ ಲೋಕ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ವೈಯಕ್ತಿಕ ದ್ವೇಷದ ಕಾರಣ ಹಾಡಹಗಲೇ ವ್ಯಕ್ತಿ ಕೊಲೆಗೆ ಯತ್ನಿಸಲಾಗಿದ್ದು ಕೋಲಾರ ಜಿಲ್ಲೆಯ ಮಾಲೂರಿನ ಜಂಕಾನಹಳ್ಳಿಯಲ್ಲಿ ಘಟನೆ ನಡೆದಿದೆ. ತಿಂಗಳ ಹಿಂದೆ ಮಂಜುನಾಥ್ ಅನ್ನೋರ ಪುತ್ರ ಪುರುಷೋತ್ತಮನ ಕೊಲೆಯಾಗಿದ್ದು, ಮಗನ ಸಾವಿನ ನೋವಿನಲ್ಲಿದ್ದಂತಹ ಮಂಜುನಾಥ್ ಹತ್ಯೆಗೆ ಮಚ್ಚಿನ ಸಮೇತ ಬಂದಿದ್ದ ಆರೋಪಿ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ SN ಮೆಡಿಕಲ್ ಕಾಲೇಜಿನ 17ನೇ ಪದವಿ ಪ್ರಮಾಣ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ದರು. 240 ಸ್ನಾತಕ, 10 ಸ್ನಾತಕೋತ್ತರ ಪದವಿ ಪ್ರಮಾಣ ವಿತರಿಸಲಾಯಿತು. ವಿವಿಬಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ವೀರಣ್ಣ ಚರಂತಿಮಠ್, ಮೆಡಿಕಲ್ ಕಾಲೇಜು ಸಿಬ್ಬಂದಿ ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಸುರಿದ ರಣಚಂಡಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಯೋಮಯವಾಗಿತ್ತು. 10 ಅಂಗಡಿಗಳಿಗೆ ನೀರು ಆವರಿಸಿದ್ದು, ಹಳ್ಳದ ನೀರು ಹರಿದುಕ್ಕಿ ಬೈಲಹೊಂಗಲ ಹೊಸೂರು ರಸ್ತೆ ಜಲಾವೃತವಾಗಿತ್ತು. ಸಾಣಿಕೊಪ್ಪದ ಬಳಿಯೂ ರಸ್ತೆ ಸಂಪೂರ್ಣ ಜಲಮಯ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದಲ್ಲಿ ಮಳೆಯಿಂದಾಗಿ ರಸ್ತೆಯಲ್ಲಿ ಪ್ರವಾಹವೇ ತಲೆದೋರಿತು. ರಸ್ತೆಗಳಲ್ಲಿ ನೀರು ನದಿಯಂತೆ ತುಂಬಿ ಹರಿದು ಭಾರೀ ಮಳೆಯಿಂದಾಗಿ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ಗಳನ್ನು ಹಿಡಿಯೋದಕ್ಕೆ ಸವಾರರು ಪಡವಾರದ ಕಷ್ಟಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದಲ್ಲಿ ಮಳೆಯಿಂದ ರಸ್ತೆಯಲ್ಲಿ ಪ್ರವಾಹ ಆಗಿದ್ದು, ರಸ್ತೆಗಳಲ್ಲಿ ನೀರು ನದಿಯಂತೆ ತುಂಬಿ ಮಳೆಯಿಂದ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ಗಳನ್ನು ಹಿಡಿಯುವುದಕ್ಕೆ ಕಷ್ಟಪಟ್ಟಿದ್ದಾರೆ ಜನರು. ಸವದತ್ತಿಯಲ್ಲಿ ವರುಣನ ರುದ್ರನರ್ತನ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಭಾರೀ ಮಳೆಯಿಂದಾಗಿ ಪಟ್ಟಣದಲ್ಲಿ ಹಲವು ಅಂಗಡಿಗಳಿಗೆ ನೀರು ನುಗ್ಗಿ ವಸ್ತುಗಳು ನಾಶ ಆಗಿದೆ. ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳು ನೀರಿನ ರಭಸಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗಿವೆ.
ಉತ್ತರ ಕರ್ನಾಟಕದ ಶಕ್ತಿ ದೇವಿ ಸವದತ್ತಿ ಶ್ರೀ ಯಲ್ಲಮ್ಮನ ಗುಡ್ಡದಲ್ಲೂ ಮಳೆರಾಯನ ಆರ್ಭಟದಿಂದ ಭಕ್ತರು ಪರದಾಟವನ್ನು ನಡೆಸಿದರು. ಬೆನ್ನಿಕಟ್ಟಿ ಗಿರಿಜನ ಓಣಿಯಲ್ಲಿ ಮನೆಗಳಿಗೆ ನೀರು ಬಿಟ್ಟು ಇನ್ನು ಕಿತ್ತೂರು ತಾಲೂಕಿನಲ್ಲೂ ವರುಣ ಅಬ್ಬರಿಸಿ ಬೊಬ್ಬರಿಗಿದ್ದಾನೆ. 1 ಗಂಟೆ ಸುರಿದಂತ ಮಳೆಯಿಂದ ರಸ್ತೆಯಲ್ಲಿ ನಿಲ್ಲಿಸಿದಂತ ಬೈಕ್ಗಳು ಮುಳುಗಡೆಯಾದವು. ಬೆಳಗಾವಿಯ ಬೈಲಹೊಂಗಲದಲ್ಲಿ ನಗರಸಭೆ ವಿರುದ್ಧ ವ್ಯಕ್ತಿಯೊಬ್ಬರು ರಭಸವಾಗಿ ಹರಿಯುವಂತ ನೀರಿನ ಮಧ್ಯೆ ವಿದ್ಯುತ್ ಕಂಬ ಹಿಡಿದು ನಿಂತು ಪ್ರತಿಭಟಿಸಿದರು. ಬಸ್ ನಿಲ್ದಾಣದ ಹಿಂಬದಿ ಕಾಲೋನಿ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿ ಬಾರಿ ಮಳೆಯಾದಾಗಲೂ ಮನೆಗಳಿಗೆ ನೀರು ನುಗ್ಗುತ್ತೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 2 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಿದ್ದು ಪ್ರವಾಸಿಗರು ಸಮುದ್ರಕ್ಕಿಳಿಯದಂತೆ ಉಡುಪಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಮತ್ತೊಂದೆಡೆ ಚಿಕ್ಕಮಗಳೂರಿನಲ್ಲಿ 3 ದಿನ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಕೇಂದ್ರ ಮಂಗಳೂರಿನ ಡಿಸಿ ಕಚೇರಿಯಲ್ಲಿ ಸಚಿವ ಯುಟಿ ಖಾದರ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಮಳೆಗಾಲದ ವಿಪತ್ತು ಎದುರಿಸುವುದಕ್ಕೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಹೆಚ್ಚುವರಿ ಲೈನ್ಮ್ಯಾನ್ ಹಾಗೆ ವಾಹನಗಳನ್ನು ಬಳಸಿಕೊಳ್ಳಿ, ಮಳೆಗಾಲದಲ್ಲಿ ಮಾನವ ನಿರ್ಮಿತ ಸಮಸ್ಯೆ ತಗ್ಗಿಸಲು ಗಮನ ಹರಿಸಿ ಅಂತ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೂರು ಜಲಾಶಯ ಮುಂಗಾರು ಮಳೆಯಿಂದ ಮೈದೂರಿ ಹರಿದಿದೆ. ನೋಡುಗರ ಕಣ್ಮನ ಸೆಳೆದಿದೆ. ಅತ್ತ ಧಾರವಾಡ ಜಿಲ್ಲೆಯಲ್ಲಿ ಉಗಮಿಸುವಂತಹ ಬೇಟಿ ನದಿ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತದೆ.